ದೋಸೆ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ದೋಸೆಗಳು ಹಲವಾರು ವಿಧ ಅಲ್ವೇ? ಹೌದು. ಅದರಲ್ಲೂ ರಾಗಿ ದೋಸೆ ಮನುಷ್ಯನ ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶವನ್ನು ನೀಡುವ ಆಹಾರವಾಗಿದೆ. ಸರಳವಾಗಿ ಈ ವಿಧಾನದ ಮೂಲಕ ರಾಗಿ ದೋಸೆಯನ್ನ ಮಾಡಿಕೊಳ್ಳೋದು ಬಹಳ ಈಸಿ ಅಂತ ಹೇಳ್ತಾರೆ ನಮ್ಮ ಜನ. ರಾಗಿ ದೋಸೆ ತಯಾರಿಸಲು ಬೇಕಾಗುವ ಪದಾರ್ಥಗಳು ಈ ರೀತಿಯಾಗಿವೆ. 1 ಬಟ್ಟಲು ರಾಗಿ ಹಿಟ್ಟು, ಅರ್ಧ ಬಟ್ಟಲು ತೆಂಗಿನ ತುರಿ, ಹಾಗೆಯೇ ಅರ್ಧ ಬಟ್ಟಲು ಮೊಸರು. ಇನ್ನು ನೀರು ಅಗತ್ಯಕ್ಕೆ ಅನುಸಾರವಾಗಿ ಕಲಿಸುವಾಗ ಹಾಕಿಕೊಳ್ಳಬೇಕು. ಇನ್ನು ಉಪ್ಪು, ರುಚಿಗೆ ಬೇಕಾದಷ್ಟು, ಎಣ್ಣೆ ಕೂಡ ಅಗತ್ಯಕ್ಕೆ ಅನುಸಾರ. ಮೊದಲು ತಯಾರಿಸುವ ವಿಧಾನವನ್ನು ನೋಡೋಣ. ಮೊದಲೊಂದು ಚಿಕ್ಕ ಪಾತ್ರೆಯಲ್ಲಿ ರಾಗಿ ಹಿಟ್ಟನ್ನ ಹಾಕೊಂಡ್ಬಿಡಿ. ಅದ್ರ ಜೊತೆಗೆ ತೆಂಗಿನ ತುರಿ ಕೂಡ ಹಾಕೊಳ್ರಿ, ಮೊಸರನ್ನ ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಮಿಶ್ರಣ ಮಾಡಿಕೊಳ್ಬೇಕು. ನಂತರ ಸ್ವಲ್ಪ ನೀರನ್ನ ಹಾಕುತ್ತಾ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನ ಕಲಿಸಬೇಕು. ಒಲೆಯ ಮೇಲೆ ತವಾ ಅಥವಾ ಹಂಚನ್ನ ಇಟ್ಟು ಕಾಯಲು ಬಿಡಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮಿಶ್ರಣ ಮಾಡಿಕೊಂಡ ರಾಗಿ ಹಿಟ್ಟನ್ನ ಹಾಕಿ 2 ಬದಿಯಲ್ಲಿ ಕೆಂಪಗೆ ಸುಟ್ರೆ ರುಚಿಯಾದ ಗರಿಗರಿಯಾದ ರಾಗಿ ಹಿಟ್ಟಿನ ದೋಸೆ ತಿನ್ನಲು ಸವಿಯಲು ಸಿದ್ಧವಾಗಿರುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿನ್ಬಹುದು, ಇಲ್ಲ ಅಲ್ಲದ ಚಟ್ನಿ ಹಚ್ಕೊಂಡು ತಿನ್ಬಹುದು. ಇವು ಯಾವೂ ಇಲ್ಲ ಅಂದ್ರೆ ಯಾವ್ದಾದ್ರು ಪುಡಿಯನ್ನ ಹಚ್ಕೊಂಡು ಕೂಡ ತಿಂದ್ರೆ ಆರೋಗ್ಯವೂ ಒದಗಿ ಬರುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ, ನಾಲ್ಗೆಗೆ ರುಚಿ ಕೂಡ ಸಿಗುತ್ತೆ. ಹಾಗಾದ್ರೆ ಆಲಸ್ಯ ಯಾಕೆ, ಈಗಲೇ ತಯಾರು ಮಾಡ್ಕೊಳ್ಳಿ ರಾಗಿ ದೋಸೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.